ದಾಸರಾಯರಂದರು, ವಿಜಯದಾಸರು, ಕೊಡುವವನು ನೀನು ಕೊಂಬುವನು ನಾನು, ಕೊಡುವವನು ನೀನು ಕೊಂಬುವನು ನಾನು, ಬಡತನದ ಮನುಜರ ಬೇಡಿ ಫಲವೇನು, ಕೊಡುವವನು ನೀನು. ಭಗವಂತ ಕೊಡುವಂಥವನು, ಇನ್ಯಾರ್ಯಾರನ್ನೂ ಬೇಡುವಂಥದ್ದಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲ ಸಂಪತ್ತು ದೇವರು ಕೊಟ್ಟಿರ್ತಾನೆ, ಆದರೆ ಮನಸ್ಸಿನಲ್ಲಿ ಬಡತನ ಕೊಟ್ಟಿರ್ತಾನೆ. ಕೊಡೋ ಮನಸ್ಸೇ ಇಲ್ಲ ಅಂತ ಆದಾಗ ಅದಕ್ಕೆ ದಾಸರಾಯರಂದರು ಬಡವರ ಬೇಡಿ ಫಲವೇನು ಅನ್ನಲಿಲ್ಲ, ಬಡತನದ ಮನುಜರ ಬೇಡಿ ಫಲವೇನು ಅಂತಂದರು. ಬಡ ಮನುಜರ ಬೇಡಿ ಫಲವೇನು, ಬಡ ಮನದ ಮನುಜರ ಬೇಡಿ ಫಲವೇನು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಬಡತನ ಇದೆ, ವಾಸ್ತವಿಕವಾಗಿ ನಮಗೆ ಶ್ರೀಮಂತಿಕೆ ಭಗವಂತ ಕೊಟ್ಟೇ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ವೈರಾಗ್ಯ, ಇದನ್ನು ವೈರಾಗ್ಯ ಅಂತ ಕರೀರಿ. ಭಗವಂತ ಎಲ್ಲ ಕಾಲದಲ್ಲೂ ಇದ್ದು ಅವರನ್ನು ಸಂರಕ್ಷಣೆ ಮಾಡಿದ್ದಾನೆ. 3 ಅವತಾರದಲ್ಲೂ ಕೂಡ ನಾವು ನೋಡುತ್ತೇವೆ. ಪ್ರಹ್ಲಾದರಾಜರಾಗಿದ್ದಾಗ ಎಷ್ಟು ತಂದೆ ಆ ಪ್ರಹ್ಲಾದರಾಜರನ್ನು ಪೀಡಿಸಿದರೂ ಕೂಡ ವಿಚಲಿತರಾಗಲಿಲ್ಲ. ಭಗವಂತ ರಕ್ಷಣೆ ಮಾಡ್ತಾನೆ ಎನ್ನುವಂಥದ್ರಲ್ಲಿ ದೃಢವಾದಂಥ ವಿಶ್ವಾಸ. ಅಗ್ನಿ, ಜಲ, ಪರ್ವತ ಬೇರೆ ಬೇರೆ ರೀತಿಯಲ್ಲಿ ಪೀಡೆಯನ್ನು ಕೊಡ್ತಾ ಇದ್ದಾನೆ ತಂದೆ, ಪರ್ವತದಿಂದ ನೂಕಿದ್ದಾನೆ, ಆದರೂ ಕೂಡ ತಾವು ರಕ್ಷಿತರಾಗಿದ್ದಾರೆ. ಆದರೆ ನಾವು ನೋಡ್ತೇವೆ ಕಥೆಗಳಲ್ಲಿ, ನರಕಾಸುರ ಪೂರ್ಣವಾಗಿ ಒಂದು ಕೋಟೆಯನ್ನೇ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಆ ಪರ್ವತಗಳ ಮಧ್ಯದಲ್ಲಿ ತನ್ನದೇ ಆದಂಥ ಒಂದು ಕೋಟೆ, ಯಾರೂ ಕೂಡ ಪ್ರವೇಶ ಮಾಡಬಾರ್ದು ಅಂಥೇಳಿ ಸುತ್ತಲೂ ಪರ್ವತಗಳ ಕೋಟೆ, ಆ ಮಧ್ಯದಲ್ಲಿ ಒಂದು ವಿಹಾರ ಸ್ಥಳ, ಅವನದೇ ಒಂದು ಮನೆಯನ್ನು ಮಾಡಿಕೊಂಡಿದ್ದಾನೆ ಅಲ್ಲಿರಲಿಕ್ಕೆ ಅಂಥೇಳಿ. ಆದರೂ ಕೂಡ ಅವನಿಗೆ ಮೃತ್ಯು ಅನ್ನೋದು ಒದಗಿ ಬಂತು. ಪರ್ವತದಿಂದ ಮೇಲೆಗೆ ನೂಕಿದ್ರೂ ಕೂಡ ಪ್ರಹ್ಲಾದರಾಜರಿಗೆ ಯಾವ ಅಪಮೃತ್ಯು ಅನ್ನೋದು ಕೂಡ ಬರಲಿಲ್ಲ. ಇದರಿಂದ ನಮಗೆ ವಿಪರ್ಯಾಸ ತಿಳಿಯುತ್ತೆ, ಎಲ್ಲಿಯ ನರಕಾಸುರ, ಎಲ್ಲಿಯ ಪ್ರಹ್ಲಾದರಾಜರು, ಎಲ್ಲಿಯ ಭಾಗವತೋತ್ತಮರು ಅಂತ ಹೇಳಿ ತಿಳಿಯುತ್ತೆ ನಮಗೆ. ಅಷ್ಟೇ ಅಲ್ಲ, ಸಕಲ ಶಸ್ತ್ರಾಸ್ತ್ರಗಳಿಂದ ಒಳ್ಳೆ ನಿಪುಣವಾದಂತಹ ಸೈನ್ಯ ನರಕಾಸುರನಿಗಿತ್ತು. ಸಾವಿರಾರು ಮಂದಿ ಸೈನಿಕರಿದ್ದರು, ಆದರೂ ಕೂಡ ಮೃತ್ಯುವನ್ನು ತಡೆ ಹಿಡಿಲಿಕ್ಕಾಗಲಿಲ್ಲ ಅವನಿಗೆ. ಆದರೆ ಎಷ್ಟು ವಿಷಪೂರಿತವಾದಂತಹ ಸರ್ಪಗಳಿಂದ ಕಚ್ಚಿಸಿದರೂ ಕೂಡ ಪ್ರಹ್ಲಾದರಾಜರಿಗೆ ಏನಾಗಲಿಲ್ಲ. ಯಾಕೆ ಅಂದರೆ ಭಗವಂತನಲ್ಲಿ ಅಷ್ಟು ವಿಶ್ವಾಸ. ಅದರಿಂದ ತಿಳಿಸ್ತಾ ಇದ್ದಾರೆ, ಎಲ್ಲ ಕಾಲದಲ್ಲೂ ಎಲ್ಲ ಅವತಾರದಲ್ಲೂ ಕೂಡ ಭಗವಂತನಿಂದ ವಿಸ್ಮೃತಿಯನ್ನು ಹೊಂದಿಲ್ಲ. ಆದ ಕಾರಣದಿಂದ ಹೃದಯ ಶ್ರೀಮಂತಿಕೆ ಅನ್ನೋದು ಆ 3 ಅವತಾರದಲ್ಲಿ ಮಹಾನುಭಾವರಿಗಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ವ್ಯಾಸತೀರ್ಥರನ್ನು ನಾವು ನೋಡ್ತೇವೆ. ಅವರ ಗುರುಗಳೇ ಅವರನ್ನು ಸ್ತೋತ್ರ ಮಾಡಿದ್ರು. ಈಸು ಮುನಿಗಳಿದ್ದೇನ ಮಾಡಿದರು, ವ್ಯಾಸ ಮುನಿಯು ಮಧ್ವಮತವನ್ನು ಉದ್ಧರಿಸಿದ ಅಂಥೇಳಿ. ಅನೇಕ ಮಂದಿ ಯತಿಗಳು ಆಗಿ ಹೋಗಿದ್ದಾರೆ, ಆದರೂ ಕೂಡ ಕೆಲವಿಷ್ಟೇ ಯತಿಗಳ ಹೆಸರು ಮಾತ್ರ ಚಿರಕಾಲ ಅದು ಶಾಶ್ವತವಾಗಿ ಉಳಿದಿರುತ್ತೆ. ಹಾಗೆ ವ್ಯಾಸತೀರ್ಥರ ಹೆಸರು ಕೂಡ 24 ಜನ ಯತಿಗಳ ಒಂದು ಪರಂಪರೆ, ಶಿಷ್ಯರಾಗಿ ಉಳ್ಳವರು. ಶಿಷ್ಯರು ನಮಗೂ ಇರ್ತಾರೆ, ಆದರೆ 24 ಜನ ಯತಿಗಳು ಶಿಷ್ಯರಾಗಿ ಪಡೆಯುವಂತಹ ದೊಡ್ಡ ಸೌಭಾಗ್ಯ, ಆ ಯೋಗ್ಯತೆ ಭಗವಂತ ಅವ್ರಿಗೆ ಕೊಟ್ಟಿದ್ದ. ಅದಕ್ಕೆ ಹೇಳಿದ್ರು, 1000 ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸಮುನಿಯ ಸನ್ಯಾಸದಿರವ ಅಂಥೇಳಿ. ನಾವು ನೀವು ಕೊಂಡಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ವ್ಯಾಸತೀರ್ಥರನ್ನು. ಯಾಕೆ ಅಂತಂದರೆ ಒಂದು ನಾಲಿಗೆಯಿಂದ ಸ್ತೋತ್ರ ಮಾಡಲಿಕ್ಕಾಗಲ್ಲ ಅವರ ಮಹಿಮೆಯನ್ನು ಅಂತ ಹೇಳ್ತಾರೆ. 1000 ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸ ತೀರ್ಥರ ಸನ್ಯಾಸದಿರವ ಅಂತ ಸ್ತೋತ್ರ ಮಾಡ್ತಾರೆ. ನಾವು ನೀವೇನೋ ಮಧ್ವಮತದ ಮೇಲೆ ಬಹಳಷ್ಟು ವಿಶ್ವಾಸ ಇದೆ, ಏನೋ ಗುರುಗಳನ್ನು ಹೊಗಳ್ತಾರೆ ಅಂತ ಅನ್ನಿಸ್ಬಹುದು. ಪಕ್ಷಧರ ಮಿಶ್ರ ಅಂಥೇಳಿ ದೊಡ್ಡ ಪಂಡಿತ, ನೈಯಾಯಿಕ, ಅವನು ವ್ಯಾಸತೀರ್ಥರನ್ನು ಸ್ತೋತ್ರ ಮಾಡುವಾಗ ಹೇಳ್ತಾನೆ, ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಅಂಥೇಳಿ. ಇಲ್ಲಿ ಗೊತ್ತಾಗುತ್ತೆ ವ್ಯಾಸತೀರ್ಥರು ಎಷ್ಟು ಮಹಾಪಂಡಿತರು ಅಂಥೇಳಿ. ಹೇಗಿದ್ದರು ವ್ಯಾಸತೀರ್ಥರು ಅಂದರೆ ಯದಧೀತಂ ತದಧೀತಂ. ಆ ಪಕ್ಷಧರ ಮಿಶ್ರರು ಹೇಳ್ತಾರೆ, ನಾನು ಯಾವುದನ್ನು ಓದಿದ್ದೇನಲ್ಲ ಅದು ಎಲ್ಲವನ್ನೂ ಕೂಡ ವ್ಯಾಸತೀರ್ಥರು ಅಧ್ಯಯನ ಮಾಡಿದ್ದಾರೆ. ಯದ್ ಅನಧೀತಂ, ನಾನು ಯಾವ್ಯಾವುದನ್ನು ಅಧ್ಯಯನ ಮಾಡಿಲ್ವೋ ಶಾಸ್ತ್ರವನ್ನು, ತದಪ್ಯಧೀತಂ, ಆ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ ವ್ಯಾಸತೀರ್ಥರು ಅಂಥೇಳಿ. ಆದ್ದರಿಂದ ಎಂಥೆಂಥ ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಯಾಕೆ ಸಾಧ್ಯವಾಯಿತು ಅಂದರೆ ಭಗವಂತನಲ್ಲಿದ್ದಂತಹ ಆ ವಿಶ್ವಾಸ ಅವರನ್ನು ಅಷ್ಟು ರಕ್ಷಣೆ ಮಾಡಿದೆ ಅಂತ ಹೇಳ್ತಾರೆ.
ಅದರಿಂದ ನಾವು ಈ ಜ್ಞಾನಿಗಳನ್ನು ಹೀಗೆ ಸ್ತೋತ್ರ ಮಾಡಬೇಕು. ರಾಯರನ್ನು ಮತ್ತೆ ಪುನಃ ಅನೇಕ ರೀತಿಯಲ್ಲಿ ಶಿಷ್ಯರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುರುಗಳೇ, ನೀವು ಇಷ್ಟೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದೀರಿ, ಗ್ರಂಥಗಳನ್ನು ರಚನೆ ಮಾಡಿದ ಮೇಲೆ ಅದನ್ನು ಯಾರಿಗೋಸ್ಕರ ಬರೆದಿಡ್ತೀರಿ? ಓದುವಂತಹ ಸಮರ್ಥರು ಯಾರಿದ್ದಾರೆ ಅಂತ ಹೇಳಿ. ಅದಕ್ಕೋಸ್ಕರ ರಾಯರು ನಕ್ಕಿ ಹೇಳಿದ್ರು, ಬೇಕಾದಷ್ಟು ಜನ ಮುಂದೆ ಬರೋರಿದ್ದಾರೆ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಯಾರು ಅಂತಂದರೆ ಸುಮತೀಂದ್ರ ಅಂತ ವರ್ಣನೆ ಮಾಡ್ತಾರೆ. ವಂಶೇ ಸುಮತೀಂದ್ರ ಅಂತ ವರ್ಣನೆ ಮಾಡ್ತಾರೆ. ಮಹಾಜ್ಞಾನಿಗಳು, ದೊಡ್ಡ ಮಹಿಮೆ ಸುಮತೀಂದ್ರ ತೀರ್ಥರನ್ನು ಹೇಳ್ತಾರೆ. ನಾವು ಪೂಜೆ ಮಾಡುವಾಗ ಒಂದು ಶ್ಲೋಕವನ್ನು ಹೇಳ್ತೇವೆ. ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ಈ ಸ್ತೋತ್ರವನ್ನು, ಈ ಶ್ಲೋಕವನ್ನು ಮಾಡಿದವರೇ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ರಾಯರ ಶಿಷ್ಯರು. ಮುಂದೆ ಸುಮತೀಂದ್ರ ತೀರ್ಥರಂಥ ಮಹಾಜ್ಞಾನಿಗಳು ಅವತಾರ ಮಾಡ್ತಾರೆ. ಅವರು ಈ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ. ಅವರಿಗೋಸ್ಕರ ಬರೆದಿಡ್ತಿದ್ದೇನೆ ಅಂಥೇಳಿ ತಾವೇ ತಿಳಿಸ್ತಾ ಇದ್ದಾರೆ. ತತ್ವಪ್ರಕಾಶಿಗೆ ಟೀಕಾಕೃತ್ಪಾದರು ರಚನೆ ಮಾಡಿರುವಂತಹ ಒಂದು ಗ್ರಂಥ, ಅದಕ್ಕೆ ಸುದೀರ್ಘವಾದಂತಹ ಅದ್ಭುತವಾದಂತಹ ವ್ಯಾಖ್ಯಾನವನ್ನು ಸುಮತೀಂದ್ರ ಶ್ರೀಪಾದಂಗಳವರು ಬರೆದುಕೊಟ್ಟಿದ್ದಾರೆ. ಒಳ್ಳೆ ಶೈಲಿ, ಸುಲಲಿತವಾದಂತಹ ಶೈಲಿ ಸುಮತೀಂದ್ರ ತೀರ್ಥರು. ಅವರು ಈ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ ಅಂಥೇಳಿ ರಾಯರು ತಿಳಿಸಿಕೊಟ್ರು. ಇಷ್ಟಕ್ಕೇನ ಅಲ್ಲ ಅಂದರು. ಮುಂದೆ ಸಪ್ತಮೋ ಮತ್ಸಮೋ ಯತಿ ಯೋಗಿ ಅಂತ ವರ್ಣನೆ ಮಾಡಿ ವರದೇಂದ್ರೋ ಭವಿಷ್ಯತಿ ಅಂತ ಹೇಳ್ತಾರೆ. ಮುಂದೆ 7ನೇ ತಲೆ, ನಾನಾದ ಮೇಲೆ 7ನೇವರಾಗಿ ಒಬ್ಬ ಜ್ಞಾನಿಗಳು ಅವತಾರ ಮಾಡ್ತಾರೆ. ವರದೇಂದ್ರ ತೀರ್ಥರು ಅಂಥೇಳಿ ಅವರ ಬೃಂದಾವನ ಅನ್ನೋದು ಪೂನಾದಲ್ಲಿದೆ. ಒಳ್ಳೆ ಮಹಾಜ್ಞಾನಿಗಳು. ಅವರಿಗೋಸ್ಕರವಾಗಿ ಈ ಗ್ರಂಥಗಳನ್ನು ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ಸುಮತೀಂದ್ರ ತೀರ್ಥರ ಬೃಂದಾವನ ಶ್ರೀರಂಗದಲ್ಲಿ ಸಿಗುತ್ತೆ ನಮಗೆ. ಶ್ರೀರಂಗದಲ್ಲಿ ಅವರ ಬೃಂದಾವನ ಇದೆ. ಮಹಾಜ್ಞಾನಿಗಳು. ಎಂದಾದರೂ ಒಮ್ಮೆ ಅವಕಾಶ ಸಿಕ್ಕಿದರೆ ಅಂತಹ ಜ್ಞಾನಿಗಳ ದರ್ಶನವನ್ನು ಮಾಡಿ ಬರಬೇಕು, ಜನ್ಮ ಸಾರ್ಥಕ ಆಗತ್ತೆ. ಹಾಗೆ ಈ ವರದೇಂದ್ರ ತೀರ್ಥರ ಬೃಂದಾವನವೂ ಕೂಡ ಪೂನಾ ಆ ಸ್ಥಳದಲ್ಲಿದೆ. ಆ ಕಾಲಕ್ಕೆ ಒಬ್ಬ ದೊಡ್ಡ ಪೇಶೆ, ಅವನು ಎಲ್ಲ ಒಂದು ಕರಾರನ್ನು ಹಾಕದ, ವಾಗ್ವಾದಕ್ಕೆ ಬಂದ. ಮಧ್ವ ಸಿದ್ಧಾಂತ ಅಷ್ಟು ಉತ್ಕೃಷ್ಟವಾದದ್ದು ಅಂತ ಹೇಳ್ತೀರಿ, ನಾನು ವಾಕ್ಯಾರ್ಥ ಮಾಡ್ತೇನೆ, ನೀವೇನಾದರೂ ನನ್ನನ್ನು ಸೋಲಿಸಿದ್ರೆ ನನ್ನ ಅರಮನೆಯನ್ನೇ ಬಿಟ್ಟುಕೊಡ್ತೇನೆ ಅಂತ ಅವನಂದ. ಅದರಂತೆ ವರದೇಂದ್ರ ತೀರ್ಥರು ಇವನೊಟ್ಟಿಗೆ ವಾಕ್ಯಾರ್ಥವನ್ನು ಮಾಡ್ತಾರೆ. ಮಾಡಿ ಅವನನ್ನು ಪರಾಜಯಗೊಳಿಸಿ ಅವನಿಂದ ಅರಮನೆಯನ್ನು ಪಡೆದುಕೊಳ್ಳುತ್ತಾರೆ. ಇವತ್ತು ವರದೇಂದ್ರ ತೀರ್ಥರಿರುವಂತಹ ಆ ಬೃಂದಾವನ ಸ್ಥಳ, ಅದು ಆ ಹಿಂದೆ ಕೊಟ್ಟಂತಹ ಅರಮನೆಯೇ. ಆ ಅರಮನೆಯಲ್ಲಿ ಒಂದು ದೊಡ್ಡ ದೇವತಾಗೃಹ ಇತ್ತು, ದೇವರ ಮನೆ ಇತ್ತು. ಆ ದೇವರ ಮನೆ ಏನಿದೆ, ಆ ಮಂಟಪನೇ ಅಷ್ಟು ದೊಡ್ಡದಾಗಿತ್ತು. ಆ ಮಂಟಪದಲ್ಲಿ ಇವತ್ತಿಗೂ ಕೂಡ ಗುರುಗಳ ಬೃಂದಾವನ ಅನ್ನುವಂಥದ್ದಿರೋದು. ಅವನನ್ನು ಪರಾಜಯಗೊಳಿಸಿದ್ದು ಹೇಗೆ ಸಾಧ್ಯ ಆಯಿತು ಅಂತಂದರೆ, ರಾಘವೇಂದ್ರ ತೀರ್ಥರ ಅನುಗ್ರಹ ಬಲದಿಂದಾಗಿ ವರದೇಂದ್ರ ತೀರ್ಥರು ಆ ದೊಡ್ಡ ಯಾವ ಆ ಪರವಾದಿ ಬಂದಿದ್ದ ಅವನನ್ನು ಪರಾಜಯಗೊಳಿಸಿದ್ದಾರೆ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಮಹಾಜ್ಞಾನಿಗಳು ರಾಘವೇಂದ್ರ ತೀರ್ಥರು ವರ್ಣನೆ ಮಾಡ್ತಾ ಇದ್ದಾರೆ. ಒಂದೊಂದು ಎಷ್ಟು ದಿವ್ಯವಾದಂತಹ ಮಹಿಮೆ ರಾಘವೇಂದ್ರ ತೀರ್ಥರದ್ದು. ಅವರು ಎಂದಿಗೂ ಕೂಡ ಲೌಕಿಕವಾದದ್ದನ್ನು ಬಳಸಿದ್ದಲ್ಲ, ಎಂದಿಗೂ ಅಪೇಕ್ಷೆನೇ ಪಟ್ಟಿಲ್ಲ. ದಾಸರಾಯರು ಅದಕ್ಕೋಸ್ಕರ ಅಂದರು, ನಮಗೆಲ್ಲ ಲೌಕಿಕವಾದಂತಹ ವಿಷಯ ಪದಾರ್ಥಗಳ ಮೇಲೆ ಬಹಳ ಹೆಚ್ಚು ವ್ಯಾಮೋಹ, ಆದರೆ ಅದು ಸರಿಯಲ್ಲ ಅಂತಾರೆ ದಾಸರಾಯರು. ವಿಜಯರಾಯರು ಅಂದರು, ವೈದಿಕ ಪದವಿವ ಈ ಬಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ವೈದಿಕ ಪದವಿವ ಈ ಬಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಮೈದೂನಗೊಲಿದ ಶ್ರೀ ವಿಜಯ ವಿಠ್ಠಲನಿಂದ, ಮೈದೂನಗೊಲಿದ ಶ್ರೀ ವಿಜಯ ವಿಠ್ಠಲನಿಂದ ಪಾದ ಸಾಕ್ಷಿಯ ಅನುಭವವೋ. ನಿಂದ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ
ಮಹಾರಾಯ. ಇಲ್ಲಿ ಹೇಳ್ತಾರೆ, ಅತ್ಯುನ್ನತವಾದಂತಹ ಮೋಕ್ಷ ಪದವಿಯನ್ನೇ ಭಗವಂತ ಕೊಡುವಾಗ, ವೈದಿಕ ಪದವಿ ಇವಾಗ ಈ ಬಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಜಗತ್ತಿನಲ್ಲಿ ಪ್ರಖ್ಯಾತವಾಗಿರೋದೇ ಹೀಗೆ. ಭಗವಂತ ಅನೇಕ ಸಂದರ್ಭದಲ್ಲಿ ಮಹಾಭಾರತದ ಒಂದು ಪ್ರಸಂಗದಲ್ಲಿ ತಾನು ತೋರಿಸಿಕೊಟ್ಟಿದ್ದಾನೆ ಜಗತ್ತಿನಲ್ಲಿ ಯಾವುದು ಮುಖ್ಯ ಅಂಥೇಳಿ. ಎಷ್ಟು ರೋಚಕವಾದಂತಹ ಕೃಷ್ಣನ ಒಂದೊಂದು ಯಾವ ಅರ್ಜುನರ ಮೇಲಿನ ಅನುಗ್ರಹ, ಅದನ್ನು ನಾವು ಒಮ್ಮೆ ಅವಲೋಕನ ಮಾಡಬೇಕು. ಒಂದು ಸಂದರ್ಭ, ಅದು ಇನ್ನೂ ಯುದ್ಧ ಆಗಿಲ್ಲ, ಯುದ್ಧ ಆಗೋಕ್ಕಿಂತ ಪೂರ್ವಭಾವಿಯಾದಂತಹ ಒಂದು ಉದ್ಯೋಗ ಪರ್ವದಲ್ಲಿ ಬರುವಂತಹ ಕಥೆ. ಕೃಷ್ಣ ತಾನು ಮಲಗಿರುವಂತೆ ನಟನೆ ಮಾಡಿದ್ದಾನೆ. ದುರ್ಯೋಧನನಿಗೆ ಕೃಷ್ಣನ ಬಳಿ ಇರುವಂತಹ ಆ 10 ಕೋಟಿ ನಾರಾಯಣಿ ಸೈನ್ಯ ಅಪೇಕ್ಷಿತವಾಗಿದೆ. ಅರ್ಜುನರು ಕೂಡ ಬಂದಿದ್ದಾರೆ. ಪೂರ್ವದಲ್ಲಿ ದುರ್ಯೋಧನ ಬಂದಿದ್ದಾನೆ. ಈ ಯಕಶ್ಚಿತ್ ಯಾವ ಯಾದವ ಇದ್ದಾನೆ ಗೊಲ್ಲ, ಇವನ ಹತ್ರ ನಾನೇನು ಪಾದದ ಅಡಿಯಲ್ಲಿ ನಿಂತ್ಕೊಳ್ಳೋದು ಅಂಥೇಳಿ ಅವನ ಮುಖದ ಹತ್ರ ಬಂದು ನಿಂತ್ಕೊಂಡ. ಮೊದಲು ಕೃಷ್ಣ ನನ್ನನ್ನೇ ಕಾಣಬೇಕು ಅಂಥೇಳಿ. ಅನಂತರದಲ್ಲಿ ಅರ್ಜುನರು ಬಂದಿದ್ದಾರೆ. ಬಂದು ಭಗವಂತ ಸಾಕ್ಷಾತ್ ವೈಕುಂಠಾಧಿಪತಿ ಅಂತ ಅಂದುಕೊಂಡು ಅವನ ಪಾದದ ಹತ್ರ ಬಂದು ನಮಸ್ಕಾರ ಮಾಡಿ ಕುಳಿತಿದ್ದಾರೆ. ಕೃಷ್ಣ ನಟನೆಯನ್ನು ತಾನು ನಿಲ್ಲಿಸಿದ, ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದ. ತಕ್ಷಣಕ್ಕೆ ಕಣ್ತೆರೆದ. ಪಾದದ ಬುಡದಲ್ಲಿ ಆ ಅರ್ಜುನರಿದ್ದಾರೆ. ಅರ್ಜುನರನ್ನು ಪ್ರಥಮತೆಯ ನೋಡಿದ. ದುರ್ಯೋಧನ ಎದೆ ಹೊಡ್ಕೊಂಬಿಟ್ಟ. ಮೊದಲು ಬಂದವನು ನಾನು, ಆದರೆ ಅರ್ಜುನರನ್ನು ಕೃಷ್ಣ ನೋಡಿಬಿಟ್ನಲ್ಲ, ಮತ್ತೆ ಅರ್ಜುನರಿಗೆ ಮೊದಲು ತನ್ನ ಅಭೀಷ್ಟ ಸಿದ್ಧಿಯಾಗತ್ತೆ ಅಂಥೇಳಿ ಮನಸ್ಸಿನಲ್ಲೇ ಕೊರಗ್ತಾ ಇದ್ದಾನೆ. ಕೃಷ್ಣನಿಗಂದ, ನಾನು ಮೊದಲು ಬಂದಿದ್ದು ಅಂಥೇಳಿ. ಕೃಷ್ಣ ಅಂದ, ಒಂದು ಕರಾರಿದೆ, ಒಂದು ಪದ್ಧತಿ ಇದೆ, ಶಾಸ್ತ್ರದಲ್ಲಿ ಒಂದು ಪದ್ಧತಿ ಹಾಕ್ಕೊಟ್ಟಿದ್ದಾರೆ. ಅದೇನು ಅಂದರೆ, ಇಬ್ಬರಿಗೆ ನ್ಯಾಯವನ್ನು ಸೂಚನೆ ಮಾಡುವಾಗ ಯಾರು ಕಿರಿಯರಿರ್ತಾರಲ್ಲ ಅವರಿಗೆ ಮೊದಲು ಅಭೀಷ್ಟವಾದದ್ದನ್ನು ಸಿದ್ಧಿ ಮಾಡಿ ಆಮೇಲೆ ದೊಡ್ಡವರಿಗೆ ನಂತರದಲ್ಲಿ ಮಾಡುವಂಥದ್ದು ಶಾಸ್ತ್ರದಲ್ಲಿ ಅಭಿಮತವಾದದ್ದು. ಅದರಂತೆ ಅರ್ಜುನರಿಗೂ ಮತ್ತು ದುರ್ಯೋಧನನಲ್ಲಿ ಇಬ್ಬರಲ್ಲಿ ಯಾರು ಸಣ್ಣವರು ಅಂತಂದರೆ ಅರ್ಜುನರು ಸಣ್ಣವರು. ಆಗಲೇ 60 ವರ್ಷ ಆಗಿರುತ್ತೆ. ಮತ್ತೆ ಇಬ್ಬರಲ್ಲಿ ಯಾರು ಸಣ್ಣವರು ಅಂತಂದರೆ ಅರ್ಜುನರು ಸಣ್ಣವರು ಅಂತ ಅಷ್ಟೇ ಅರ್ಥ. ಹಾಗಾಗಿ ಅರ್ಜುನರಿಗೆ ಏನು ಬೇಕು ಅಂತ ಕೇಳ್ತಾನೆ ಕೃಷ್ಣ. ಕೃಷ್ಣ ಹೇಳ್ದ, ನಾನು ನಿರಾಯುಧನಾಗಿ ಇರ್ತೇನೆ, ನನ್ನ ಬಳಿಯಲ್ಲಿ 10 ಕೋಟಿ ನಾರಾಯಣಿ ಸೈನ್ಯ ಇದೆ, ನಾನು ಬೇಕೋ, ನಿರಾಯುಧನಾದಂತಹ ನಾನು ಬೇಕೋ, ಅಥವಾ ಯಾವ ಈ 10 ಕೋಟಿ ನಾರಾಯಣಿ ಸೈನ್ಯ ಬೇಕೋ, ಯಾವುದು ಅಪೇಕ್ಷಿತ ಅಂತ ಕೃಷ್ಣ ಕೇಳುತ್ತಾನೆ. ಅದಕ್ಕೋಸ್ಕರ ಅರ್ಜುನರಂದರು, ಸ್ವಾಮಿ, ಏಕ ಕಾಲದಲ್ಲಿ ಅನಂತ ರೂಪವನ್ನು ತೆಗೆದುಕೊಳ್ಳುವಂತಹ ಸರ್ವಸಮರ್ಥ ನೀನು, ನಿನ್ನ ಮುಂದೆ ಯಕಶ್ಚಿತ್ 10 ಕೋಟಿ ಅಂತ ಸಂಖ್ಯಾತ್ಮಕವಾದಂತಹ ಈ ಲೆಕ್ಕಾಚಾರ ಎಲ್ಲಿ ಉಳಿದಾತು? ಅದರಿಂದಾಗಿ ನೀನೇ ನನಗೆ ಅನುಗ್ರಹವನ್ನು ಮಾಡೋ ನಮ್ಮಪ್ಪ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಕೃಷ್ಣ ಪೂರ್ಣಾನುಗ್ರಹವನ್ನು ಮಾಡಿದ. ದುರ್ಯೋಧನ ನಾನು ಬದುಕದೆ ಅಂದುಕೊಂಡ. ಅವನಿಗೆ ಈ ಗೊಲ್ಲನ್ನಿಟ್ಕೊಂಡು ನಾನೇನು ಮಾಡಲಿ? 10 ಕೋಟಿ ನಾರಾಯಣಿ ಸೈನ್ಯ ಬೇಕು ಅಂತ ಅಪೇಕ್ಷಿತ ಅವನಿಗೆ.